Good morning, students. In the previous class, we already discussed about importance of light and luminous and non-luminous objects. So today we are learn about that is transparent, translucent, opaque materials. So today's our concepts are that is transparent, translucent and opaque materials. So let us see what do you mean by transparent, translucent and opaque materials. First one, that is depending upon behaviors today's light, that is towards light, all the materials can be classified as transparent, translucent or opaque materials depending on behaviors towards the light. So it is depending upon light. In the last class we already discussed about importance of light and luminous and non-luminous objects. Luminous and non-luminous objects. Okay. Here depending or behaviors, depending on behaviors of light, today we are learning that is transparent, translucent and opaque materials. So let us start. What is the transparent materials or objects? First, those materials which allow all the light to pass through them are known as transparent materials. Transparent materials ಅಂದರೆ ಇಲ್ಲಿ ಲೈಟ್ ಈಸಿಯಾಗಿ ಪಾಸ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಟ್ರಾನ್ಸ್ಪರೆಂಟ್ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ ಗ್ಲಾಸ್, ಪಾಲಿಥೀನ್ ಮೀನ್ಸ್ ಪ್ಲಾಸ್ಟಿಕ್, ಏರ್, ವಾಟರ್ ಆ್ಯಂಡ್ ಆಯಿಲ್ ಇವೆಲ್ಲನೂ ಏನದಾವೆ ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ or transparent materials. Okay, in the glass and plastic, air, water, oil, we can see objects clearly. ಇವೆಲ್ಲದರೊಳಗೂ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣ್ತಾವೆ. ಸೊ ಟ್ರಾನ್ಸ್ಪರೆಂಟ್ ಮಟೀರಿಯಲ್ಸ್ ಮೀನ್ಸ್ ವಿಚ್ ಅಲೋ ಆಲ್ ದಿ light into pass through them easily is known as transparent materials. Next, see, if you look at a burner candle through a sheet of clear glass, we can see the candle and its flame clearly. This is because glass is a transparent material. So in this example, you have to take a, just you have to look a burner candle, that is a burning candle through a sheet. ಒಂದು ಕ್ಯಾಂಡಲ್ ಇಡಿ, ಆ ಕ್ಯಾಂಡಲನ್ನು ನಾವು ಯೂಸಿಂಗ್ ಕ್ಲಿಯರ್ ಗ್ಲಾಸ್ ಮೀನ್ಸ್ ಗ್ಲಾಸಿಂದ ನಾವು ನೋಡಿದ್ರೆ ಆ ಕ್ಯಾಂಡಲ್ ಏನಾಗಿ ಕಾಣಿಸುತ್ತೆ ನಮಗೆ, ಕ್ಯಾಂಡಲ್ ವಿತ್ ಫ್ಲೇಮ್ ಎರಡು ನಮ್ಗೆ ಆ ಗ್ಲಾಸ್ ಒಳಗೆ ಕ್ಲಿಯರ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಟ್ರಾನ್ಸ್ಪರೆಂಟ್ ಮಟೀರಿಯಲ್ಸ್. ಬಿಕಾಸ್ ಗ್ಲಾಸ್ ಏನಿದೆ ಟ್ರಾನ್ಸ್ಪರೆಂಟ್ ಇದೆ, ದಟ್ಸ್ ವೈ ವಿ ಕ್ಯಾನ್ ಸಿ ದಿ ಕ್ಯಾಂಡಲ್ ಆ್ಯಂಡ್ ಫ್ಲೇಮ್ ಈಸಿಲಿ ಆರ್ ಕ್ಲಿಯರ್ಲಿ. And window panes in our houses are usually made up of transparent glasses. Windows, okay, ನಮ್ಮ ಮನೆಯಲ್ಲಿ ಇರುವಂಥ ವಿಂಡೋಸು ಏನಿದಾವೆ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಇದ್ದಾವೆ. ಸೊ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಗ್ಲಾಸ್. ಆ್ಯಂಡ್ ಸ್ಪೆಕ್ಟ್ ಗ್ಲಾಸಸ್ ಹಾಕ್ತೀವಿ ಕಣ್ಣಿಗೆ, ಸ್ಪೆಕ್ಟ್ಸ್ ಹಾಕೋತೀವಿ. ಸೊ ಆ ಸ್ಪೆಕ್ಟ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆ ಗ್ಲಾಸ್ ಹಾಕಿದರೆ ನಮಗೇನು ಮುಂದಿನ ಕಾಣುತ್ತೋ ಇಲ್ಲೋ, ಕಾಣ್ತೈತಿ, ಕ್ಲಿಯರ್ ಆಗಿ ಕಾಣ್ತೈತಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಇಟ್ ಈಸ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್. ಓಕೆ, ನೆಕ್ಸ್ಟ್ ಗ್ಲಾಸ್ ಟಂಬರ್ಸ್ ಇನ್ ಅವರ್ ಕಿಚನ್ ಆರ್ ಆಲ್ಸೋ ಎಕ್ಸಾಂಪಲ್. ಗ್ಲಾಸ್ ಟಂಬರ್ಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್. ಆ್ಯಂಡ್ ಟೆಸ್ಟ್ ಟ್ಯೂಬ್ಸ್, ಫ್ಲಾಸ್ಕ್, ಬೀಕರ್ಸ್ ಇವೆಲ್ಲನೂ ಸೈನ್ಸ್ ಲ್ಯಾಬ್ರೇಟ್ರಿ ಒಳಗೆ ಇರ್ತವೆ. ಟೆಸ್ಟ್ ಟ್ಯೂಬ್ಸ್ ಟ್ರಾನ್ಸ್ಪರೆಂಟ್ ಇರುತ್ತೆ, ಫ್ಲಾಸ್ಕ್, ಬೀಕರ್ಸ್ ಇವೆಲ್ಲ ಲ್ಯಾಬ್ರೇಟ್ರಿ ಒಳಗಿರ್ತವೆ. ಹೆಂಗಿರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ದೀಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್ಸ್. ಆ್ಯಂಡ್ ಅ ಕಾರ್ ವಿಂಡ್ ಸ್ಕ್ರೀನ್ಸ್ ಈಸ್ ಟ್ರಾನ್ಸ್ಪರೆಂಟ್. ಕಾರ್ ಒಳಗೆ ವಿಂಡೋ ಇರುತ್ತವೆ. ಸೊ ಆ ವಿಂಡೋಯಿಂದ ನಾವು ಏನು ಮಾಡ್ಬೋದು, ಔಟ್ಸೈಡ್ ಸೀನ್ಸನ್ನು ನೋಡ್ಬೋದು ಈಸಿಲಿ. ಸೊ ಕ್ಲಿಯರಾಗಿ ನೋಡ್ಬೋದು. ಸೊ ದ್ಯಾಟ್ಸ್ ವೈ ಕಾರ್ windscreen also example for transparent. And if we are able to see through an object clearly, it is allowing all the lights to pass through it. Hence it is called as transparent materials.
ಇಫ್ ಯು ಆರ್ ಏಬಲ್ ಟು ಸಿ ಥ್ರೂ ಆ್ಯನ್ ಆಬ್ಜೆಕ್ಟ್ ಕ್ಲಿಯರ್ಲಿ, ಯಾವುದೇ ಒಂದು ವಸ್ತು ಅದ್ರ ಮೇಲೆ ನಮ್ಗೆ ಇಟ್ ಅಲೋಸ್ ದಿ ಲೈಟ್. ಸೊ ಆ ವಸ್ತುವಲ್ಲಿ ಲೈಟ್ ಈಸಿಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಪಾಸ್ ಆಗುತ್ತೆ. ಪಾಸ್ ಆಯ್ತು ಅಂದ್ರೆ ನಾವು ಆಬ್ಜೆಕ್ಟ್ ಇರುವಂಥ ಮಟೀರಿಯಲ್ಸ್ ಆಗಲಿ ಅಥವಾ ಈ ಸೈಡಿಂದ ಆ ಸೈಡ್ ನಾವು ಕ್ಲಿಯರಾಗಿ ನೋಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್. ಓಕೆ, ಸಿ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್. ಇದರಲ್ಲಿ ನಾವು ಏನು ಹಾಕಿದರೂ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣಿಸುತ್ತೆ ಎಲ್ಲ. ಸೊ ಈ ಸೈಡಿಂದನೂ ಕಾಣುತ್ತೆ, ಈ ಸೈಡಿಂದನೂ ಕಾಣುತ್ತೆ, ಬಿಕಾಸ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಪರೆಂಟ್. ಆ್ಯಂಡ್ ದಿಸ್ ಒನ್, see, this is an example for transparent because in the we can easily see fish. That's why it is also example for transparent. ಸೊ ಇಲ್ಲೊಂದು ಫ್ಲಾಸ್ಕ್ ಇದೆ, ಆ ಫ್ಲಾಸ್ಕಲ್ಲಿ ನಾವು ಫಿಶ್ ಬಿಟ್ಟರೆ ನಮಗದು ಈಸಿಯಾಗಿ ಕಾಣುತ್ತೆ. ಸೊ ಇಲ್ಲೇನಾದರೂ ಯಾವ ಕಲರ್ ಇದೆ, ಏನೇನಿದೆ ಒಳಗಡೆ, ನೀರಿದೆ ಆ್ಯಂಡ್ ಫಿಶ್ ಇದೆ, ಲೀವ್ಸಸ್ ಇದೆ. ಸೊ ಕೆಲವೊಂದು ಮಟೀರಿಯಲ್ಸ್ ಇದ್ದಾವೆ, ಇವೆಲ್ಲನೂ ನಾವು ಈಸಿಯಾಗಿ ಕಾಣ್ಬೋದು. ನೆಕ್ಸ್ಟ್ ಒನ್, ದಟ್ ಈಸ್ ಟ್ರಾನ್ಸ್ಲೂಸೆಂಟ್ ಮಟೀರಿಯಲ್ಸ್. ದೋಸ್ ಮಟೀರಿಯಲ್ಸ್ ವಿಚ್ ಅಲೌ ಓನ್ಲಿ ಸಮ್ ಆಫ್ ದಿ ಲೈಟ್ ಟು ಪಾಸಸ್ ಥ್ರೂ ದೆಮ್ ಆರ್ ನೌನ್ ಆಸ್ ಟ್ರಾನ್ಸ್ಲೂಸೆಂಟ್ ಮಟೀರಿಯಲ್ಸ್. ಟ್ರಾನ್ಸ್ಪರೆಂಟ್ ಮಟೀರಿಯಲ್ಸಲ್ಲಿ ಲೈಟ್ ಈಸಿಯಾಗಿ ಪಾಸಾಗಿ ನಮಗೆ ವಸ್ತುಗಳು ಕಾಣ್ತಿದ್ವು. ಬಟ್ ಇಲ್ಲಿ ಟ್ರಾನ್ಸ್ಲೂಸೆಂಟ್ ಒಳಗೆ ಲೈಟ್ ಪಾಸ್ ಆಗುತ್ತೆ, ಬಟ್ ಪೂರ್ತಿಯಾಗಿ ಪಾಸ್ ಆಗಲ್ಲ. ಲೈಟ್ ಬ್ಲರ್ ಆಗಿ ಕಾಣ್ತವೆ. ಫಾರ್ ಎಕ್ಸಾಂಪಲ್, ಗ್ರೌಂಡ್ ಗ್ಲಾಸ್, ಬಟರ್ ಪೇಪರ್, ಆಯಿಲ್ ಪೇಪರ್, ಟಿಶ್ಯೂ ಪೇಪರ್, ಶೀಟ್ ಆಫ್ ವೈಟ್ ಕಾಟನ್, ಮಡ್ಡಿ ವಾಟರ್, ಕ್ಲೌಡ್ಸ್, ಎಕ್ಸೆಟ್ರಾ ಆರ್ ದ ಎಕ್ಸಾಂಪಲ್ಸ್. ಸಿ, ಗ್ರೌಂಡ್ ಗ್ಲಾಸ್, ಬಟರ್ ಪೇಪರ್. ಆ್ಯಕ್ಚುಲಿ ಇಷ್ಟೆಲ್ಲ ವಸ್ತು ಒಳಗೆ ನೀವು ಐ ಥಿಂಕ್ ನೀವೇನು ನೋಡಿರ್ತೀರಿ, ಟಿಶ್ಯೂ ಪೇಪರ್ಸ್ ಅಬ್ಸರ್ವ್ ಮಾಡಿರ್ತೀರಿ. ಟಿಶ್ಯೂ ಪೇಪರ್ ನಾವು ಕೈ ವಾಶ್ ಮಾಡಲು, ಕೈ ವಾಶ್ ಮಾಡಲು, ಕ್ಲೀನ್ ಮಾಡಲು, ಫೇಸ್ ಕ್ಲೀನ್ ಮಾಡಲು ಯೂಸ್ ಮಾಡ್ತಿರ್ತೀವಿ. ಸೊ ಆ ಟೈಮಲ್ಲಿ ಆ ಪೇಪರ್ಸ್ ಐ ಥಿಂಕ್ ಅಬ್ಸರ್ವ್ ಮಾಡಿದ್ದೀರಿ ನೀವು, ಕ್ಲಿಯರ್ ಇರೋಂಗಿಲ್ಲ, ಬ್ಲರ್ ಆಗಿ ಇರುತ್ತೆ. ಸೊ ದ್ಯಾಟ್ಸ್ ವೈ ದೀಸ್ ಆಲ್ ಆರ್ ದ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಲೂಸೆಂಟ್ ಮಟೀರಿಯಲ್ಸ್. Okay, is it clear about transparent and translucent materials? If you look at a burner candle through a piece of ground glass or a butter paper, we can see on a dim light on the candle. So it is also example. Already ನಾವು ಇದ ಎಕ್ಸಾಂಪಲ್ ತೊಗೊಂಡಿದ್ವಿ, ಬಟ್ ಕ್ಯಾಂಡಲ್ ನೋಡಬೇಕಾದ್ರೆ ನಾವು ಕ್ಲಿಯರ್ ಗ್ಲಾಸನ್ನು ಯೂಸ್ ಮಾಡಿದ್ವಿ. ಆವಾಗ ಕ್ಯಾಂಡಲ್ ಏನಾಗ್ತಿತ್ತು, ಕ್ಲಿಯರಾಗಿ ಕಾಣ್ತಿತ್ತು. ಬಟ್ ಇಲ್ಲಿ ಬಟರ್ ಪೇಪರ್ ಅವರ ಗ್ರೌಂಡ್ ಗ್ಲಾಸ್ ದಟ್ ಕ್ಲಿಯರ್ ಆಗಿ ಇಲ್ಲ, ಬಟರ್ ಪೇಪರ್ ಯೂಸ್ ಮಾಡಿ ನಮ್ಮ ಕ್ಯಾಂಡಲ್ ನೋಡಿದರೆ ನಮಗೇನು ಕಾಣುತ್ತೆ, ಕ್ಯಾಂಡಲ್ ಮೀನ್ಸ್ ಕ್ಲಿಯರ್ ಆಗಿ ಕಾಣಲ್ಲ, ಡಿಮ್ ಲೈಟ್ ಥರ ಕಾಣುತ್ತೆ. ಓಕೆ, ನೆಕ್ಸ್ಟ್ ಒನ್, ದಟ್ ಈಸ್ ದ ವಿಂಡೋ ಆಫ್ ಬಾತ್ರೂಮ್ಸ್ ಇನ್ ಅವರ್ ಹೋಮ್ಸ್ ಆರ್ ಮೇಡ್ ಅಪ್ ಆಫ್ ಟ್ರಾನ್ಸ್ಲೂಸೆಂಟ್ ಮಟೀರಿಯಲ್ಸ್ ಕಾಲ್ಡ್ ಗ್ರೌಂಡ್ ಗ್ಲಾಸ್. ಸೊ ಇಲ್ಲಿ ಯೂಸ್ ಮಾಡಿದ್ದಾರೆ ಗ್ರೌಂಡ್ ಗ್ಲಾಸ್ ಅಂದರೆ ಏನು ಅಂತ. ನಾವಿಲ್ಲಿ ಬಾತ್ರೂಮಲ್ಲಿ ಯೂಸ್ ಮಾಡ್ತೀವಿ ವಿಂಡೋಸಿಗೆ. ಸೊ ದ್ಯಾಟ್ ದೇ ಬಿಕಮ್ ಸೊ ದ್ಯಾಟ್ ಥ್ರೂ ಸಮ್ ಔಟ್ಸೈಡ್ ಲೈಟ್ ಮೇ ಎಂಟರ್ ದಿ ಬಾತ್ರೂಮ್ ಬಟ್ ನಥಿಂಗ್ ಈಸ್ ವಿಸಿಬಲ್ ಕ್ಲಿಯರ್ಲಿ ಫ್ರಮ್ ದಿ ಔಟ್ಸೈಡ್. ಬಾತ್ರೂಮಲ್ಲಿ ನಾವು ಈ ಗ್ಲಾಸ್ನ ಯೂಸ್ ಮಾಡ್ತೀವಿ. ಎದಕ್ಕಂದರೆ ನಮಗೆ ಔಟ್ಸೈಡಿಂದ ಏನು ಬಾತ್ರೂಮಲ್ಲಿರುವಂಥ ಕಾಣಬಾರ್ದು ಅಂತ ಈ ಟೈಪ್ ಟ್ರಾನ್ಸ್ಲೂಸೆಂಟ್ ಮಟೀರಿಯಲ್ಸ್ ನಾವು ಬಾತ್ರೂಮಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, clouds are translucent materials, that is, through we can't see the sun through clouds on the cloudy day, but till there is some sunlight all around. So clouds also example for translucent materials. Clouds ಮೀನ್ಸ್ ಮೋಡಗಳು ಎಕ್ಸಾಂಪಲ್ಸ್ ಆಗ್ತವೆ. ಹೇಗೆಂದರೆ ನಾವು ಮೋಡಗಳಿಂದ ಕ್ಲಿಯರ್ ಆಗಿ ನೋಡಲು ಸಾಧ್ಯವಿಲ್ಲ, ಎಲ್ಲ ಒಂಥ ಮಂಜು ಥರ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಒನ್, ದಟ್ ಈಸ್ ದ ಟ್ರಾನ್ಸ್ಲೂಸೆಂಟ್ objects absorbs or reflect a good part of a light falling on them and allow only some of the light to pass through them. ಸೊ ಟ್ರಾನ್ಸ್ಪರೆಂಟ್ ಮಟೀರಿಯಲ್ಲಿ ಲೈಟ್ ಡೈರೆಕ್ಟ್ಲಿ ಪಾಸ್ ಆಗ್ತಿತ್ತು. ಸೊ ಅದಕ್ಕೆ ನಮಗಲ್ಲಿ ಕ್ಲಿಯರಾಗಿ ಕಾಣಿಸ್ತಿತ್ತು. ಬಟ್ ಇಲ್ಲಿ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಒಳಗೆ ಲೈಟ್ ಎಲ್ಲನೂ ಪಾಸ್ ಆಗಂಗಿಲ್ಲ, ಸ್ವಲ್ಪಷ್ಟೇ ಪಾಸ್ ಆಗುತ್ತೆ. ಅದಕ್ಕೆ ನಾವು ಏನಾಗ್ಬೋದು, ಇಲ್ಲಿ ಆಬ್ಜೆಕ್ಟ್ಸ್ ಕ್ಲಿಯರಾಗಿ ನೋಡಲು ಸಾಧ್ಯ ಇರೋಂಗಿಲ್ಲ.
ಸೊ ಫಾರ್ ಎಕ್ಸಾಂಪಲ್ ಸಿ ದಿಸ್ ಸೈನ್ ನೋಡಿ, ಇಲ್ಲಿ ಯಾರೋ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ, ಬಟ್ ಅದೇನಾಗಲ್ಲ, ಬ್ಲರ್ ಆಗಿ ಕಾಣಿಸುತ್ತೆ ನಮಗೆಲ್ಲ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. ಓಕೆ, ನೆಕ್ಸ್ಟ್ ಒನ್, ದಟ್ ಈಸ್ opaque objects. Opaque objects means those materials which do not allow any light to pass through them is called opaque materials. ಟ್ರಾನ್ಸ್ಪರೆಂಟ್ ಒಳಗೇನಿತ್ತು, ಲೈಟ್ ಪಾಸ್ ಆಗ್ತಿತ್ತು, ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣ್ತಿತ್ತು. ಟ್ರಾನ್ಸ್ಲೂಸೆಂಟ್ ಒಳಗೆ ಲೈಟ್ ಪಾಸ್ ಆಗ್ತಿತ್ತು, ಬಟ್ ಕೆಲವೊಂದಷ್ಟೇ ಲೈಟ್ ಪಾಸ್ ಆಗಿ ನಮಗೆ ಬ್ಲರ್ ಆಗಿ ಕಾಣ್ತಿತ್ತು. ಒಪ್ಯಾಕಲ್ಲಿ ಲೈಟ್ ಪಾಸ್ ಆಗೋದಿಲ್ಲ. ದಟ್ಸ್ ವೈ ಫಾರ್ ಎಕ್ಸಾಂಪಲ್ಸ್ ಕಾರ್ಡ್ಬೋರ್ಡ್, ಬುಕ್, ಡೋರ್, ಮೆಟಲ್ ಶೀಟ್ಸ್, ಬ್ರೇಕ್ ವಾಲ್, ಸ್ಟೋನ್ಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಒಪ್ಯಾಕ್. ಈ ಯಾವುದೇ ವಸ್ತುಗಳಿಂದ ನಾವು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ನೋಡಲು ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಬುಕ್, ನಾವು ಈ ಬುಕ್ ನಮ್ಮ ಮುಂದ್ಗಡೆ ಹಿಡಿದ್ರೆ ಆ ಸೈಡಿದ್ದವ್ರು ಕಾಣಲು ಸಾಧ್ಯನಾ? ನಮಗೆ ಇಲ್ಲ. ಡೋರ್ ಕ್ಲೋಸ್ ಮಾಡಿದರೆ ಯಾರು ಬಂದಾರೆ ಯಾರಿಲ್ಲ ಅಂತ ಗೊತ್ತಾಗುತ್ತಾ ನಮಗೆ? ಇಲ್ಲ. ಸೊ ದಿಸ್ ಈಸ್ ಆಲ್ ಎಕ್ಸಾಂಪಲ್ಸ್ ಅಬೌಟ್ ಒಪ್ಯಾಕ್ objects. Next, if you look at the burner candle through a piece of cardboard held in front of our eyes, we can't see anything at all. So first ಎಕ್ಸಾಂಪಲ್ ಟ್ರಾನ್ಸ್ಪರೆಂಟಲ್ಲಿ ನಾವು ಏನು ಮಾಡಿದ್ವಿ, ಒಂದು ಕ್ಯಾಂಡಲ್ ಇಟ್ಟು ಆ ಕ್ಯಾಂಡಲಲ್ಲಿ ನಾವು ಗ್ಲಾಸಿಂದ ನೋಡಿದಾಗ ಕ್ಯಾಂಡಲ್ ನಮಗೆ ಕ್ಲಿಯರಾಗಿ ಕಾಣ್ತಿತ್ತು. ಸೆಕೆಂಡ್ ಟ್ರಾನ್ಸ್ಲೂಸೆಂಟಲ್ಲಿ ನಾವು ಬಟರ್ ಪೇಪರ್ ಯೂಸ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಮಗೆ ಕ್ಯಾಂಡಲ್ಸ್ ಕ್ಲಿಯರಾಗಿ ಕಾಣಲಿಲ್ಲ. ಇನ್ ಥರ್ಡ್ ಒನ್, ದಟ್ ಈಸ್ ಒಪ್ಯಾಕ್ ಆಬ್ಜೆಕ್ಟ್ಸ್, ನಾವಿಲ್ಲಿ ಕಾರ್ಡ್ಬೋರ್ಡ್ ಲೈಕ್ ಇಲ್ಲ ನೀವು ಬುಕ್ ಏನಾದರೂ ಹಿಡಿಬೋದು. ಅಲ್ಲಿ ನೋಡಿದಾಗ ಕ್ಯಾಂಡಲ್ ಮುಂದೆ ನಾವು ಬುಕ್ ಹಿಡಿದ್ರೆ ಕ್ಯಾಂಡಲ್ ಕಾಣ್ತಾ ನಮಗೆ ಇಲ್ಲ. ಸೊ ವಿ ಕಾಂಟ್ ಸಿ ಎನಿಥಿಂಗ್ ಥ್ರೂ ಅ ವುಡನ್ ಡೋರ್. ಸೊ ವುಡನ್ ಡೋರ್, ಯಾವುದೇ ಒಂದು ಡೋರ್ ನಾವು ಕ್ಲೋಸ್ ಮಾಡಿದ್ರು ನಮಗೆ ಏನಾಗಂಗಿಲ್ಲ, ಅಲ್ಲಿ ಲೈಟ್ ಪಾಸ್ ಆಗೋದಿಲ್ಲ. ವಿಚ್ ಡಸ್ ನಾಟ್ ಅಲೋ ಎನಿ ಲೈಟ್ ಟು ಪಾಸ್ ಥ್ರೂ ಇಟ್. ಸೊ ಅಲ್ಲಿ ಲೈಟ್ ಪಾಸ್ ಆಗಲ್ಲ. ಲೈಟ್ ಪಾಸ್ ಆಗದ ಕಾರಣದಿಂದ ನಮ್ಗೆ ಅಲ್ಲಿ ಡೋರ್ ಹಿಂದ್ಗಡೆ ಇರೋದಂತ ಏನು ಕಾಣಲು ಸಾಧ್ಯ ಇಲ್ಲ. ಸೊ ಒಪ್ಯಾಕ್ ಆಬ್ಜೆಕ್ಟ್ಸ್ ಡು ನಾಟ್ ಅಲೋ ಲೈಟ್ ಪಾಸ್ ಥ್ರೂ ದೆಮ್ ಬಿಕಾಸ್ ದೇ ಆರ್ ಅಬ್ಸರ್ವ್ಸ್ ಲೈಟ್, ಆಲ್ ದಿ ಲೈಟ್ ಫಾಲ್ಸ್ ಆನ್ ದೆಮ್. ಒಪ್ಯಾಕ್ ಆಬ್ಜೆಕ್ಟ್ಸ್ ಏನು ಮಾಡ್ತವೆ ಅಂದರೆ ಎಲ್ಲ ಲೈಟು ಅಬ್ಸರ್ವ್ ಮಾಡ್ತವೆ, ಬಟ್ ಆ ಸೈಡ್ ಏನೂ ನಮಗೆ ಕಾಣಲು ಸಾಧ್ಯವಿಲ್ಲ. ದಟ್ಸ್ ವೈ ಅದಕ್ಕೆ ನಾವು ಏನಂತ ಕರಿತೀವಿ, ಒಪ್ಯಾಕ್ ಆಬ್ಜೆಕ್ಟ್ಸ್ ಲೈಟ್ ಅಲೋಡ್ ಮಾಡಲ್ಲ. ಆ ಅಲೋಡ್ ಮಾಡಲಾದ ಕಾರಣ ನಮಗೆ ಇರುವಂಥ ಆ ಸೈಡ್ ಇರುವಂಥ ವಸ್ತುಗಳು ನಮಗೂ ಕಾಣಲು ಸಾಧ್ಯ ಇಲ್ಲ. ಸಿ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಒಪ್ಯಾಕ್ ಆಬ್ಜೆಕ್ಟ್ಸ್ ಸೆನ್ಸ್ ಹೆಂಗಿರ್ತವೆ ನೋಡಿ. ಫಸ್ಟ್ ಒನ್, ದಟ್ ಈಸ್ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟಲ್ಲಿ ಟಾರ್ಚ್ ಬಿಟ್ಟರೆ ಎಲ್ಲ ರೇಸು ಇಲ್ಲಿ ಪಾಸಾಗಿ ಈ ಸೈಡಿಂದ ಕಾಣಿಸ್ತಾವೆ ನಮಗೆ. ಸೊ ಇದಕ್ಕಿಲ್ಲರಂಥ ವಸ್ತುಗಳು ಏನಾಗ್ತಾವೆ, ನಮಗೆ ಕ್ಲಿಯರಾಗಿ ಕಾಣಿಸ್ತವೆ. ಓಕೆ, ಇನ್ ದ ಟ್ರಾನ್ಸ್ಲೂಸೆಂಟ್ ಸಮ್ ಲೈಟ್ ಪಾಸಸ್ ಥ್ರೂ, ಅಂದರೆ ಇಲ್ಲೆಲ್ಲ ಲೈಟ್ಸ್ ಪಾಸ್ ಆಗ್ತಾವೆ, ಈ ಸೈಡ್ ಬರುವಾಗ ಕೆಲವೊಂದಷ್ಟೇ ಪಾಸ್ ಆಗ್ತಾವೆ. ಅದರಿಂದ ಈ ಸೈಡಲ್ಲಿ ನಮಗೆ ಪಾರ್ಷಿಯಲಿ ಮೀನ್ಸ್ ಬ್ಲರ್ ಆಗಿ ಕಾಣಿಸುತ್ತೆ. ಇನ್ ದ ಒಪ್ಯಾಕ್ ಆಬ್ಜೆಕ್ಟ್ಸ್ ರೇಸ್ ಆರ್ ಬಟ್ ನೋ ಲೈಟ್ ಪಾಸಸ್ ಥ್ರೂ ಹಿಯರ್. So in the transparent objects all light passes through here, and in the translucent some light passes through here. In the opaque objects no light passes through here. Is it clear? Okay, next example. See this one. See this picture. Transparent means we can see clear face. ನಾವಿಲ್ಲಿ ನೋಡಲು ಸಾಧ್ಯ ಆಗುತ್ತೆ. ಬಟ್ ಇನ್ ದ ಟ್ರಾನ್ಸ್ಲೂಸೆಂಟ್ ಹಿಯರ್ ಬ್ಲರ್ ಇಸ್ ದೇರ್, ಮೀನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಆ್ಯಂಡ್ ಇನ್ ದಿ ಒಪ್ಯಾಕ್ ಏನೂ ಕಾಣ್ತಾ ಇಲ್ಲ ಒಪ್ಯಾಕಲ್ಲಿ. ಓಕೆ, ಇಸ್ ಇಟ್ ಕ್ಲಿಯರ್? ಟ್ರಾನ್ಸ್ಲೂಸೆಂಟ್ ವಿ ಕ್ಯಾನ್ ಸಿ ಕ್ಲಿಯರ್ಲಿ, transparent we can see clearly, translucent it is a partially, and in the opaque we can't see anything. So one more example, it is here in the opaque, translucent and transparent. There is an example of giraffe.
Okay, in the giraffe you have to see here, in the transparent we can see your face clearly, but in the translucent there is a partially, mean it is a blur, it is not clear. But in the opaque we can't see anything. So this is the best example for understanding about transparent, translucent and opaque. Okay, is it clear about all three things? Okay, this is all about today's session. In the next session we will discuss next part. Okay, until you have to take care of yourself. Bye bye.